Watch full episodes on Jio Hotstar. ಮಿಟ್ಟು ಮಾತಾಡು ಮಿಟ್ಟು. ಓ ಇದ್ಯಾರಿದು ಪಿನಾಕಿ? ಹೊಸ ಅತಿಥಿ? ನಾನ್ ಇದನ್ನ EVS ಪ್ರಾಜೆಕ್ಟ್ ತಂದಿರೋದು. ಈಗ ನೀನು ಪ್ರಾಜೆಕ್ಟ್ಗೋಸ್ಕರ ಗಿಣಿ ಆಗ್ಬೇಕಾ? ಇಲ್ಲ ಹ್ಯಾಪಿ, ನಾವು ನೇಚರ್ ಬಗ್ಗೆ ಪ್ರೆಸೆಂಟೇಶನ್ ಕೊಡ್ಬೇಕು. ಎಲ್ಲ ಸ್ಟೂಡೆಂಟ್ಸ್ ಅದೇ ವಾಟರ್ ಸೋಲಾರ್ ಎಕ್ಸ್ಪೆರಿಮೆಂಟ್ಸ್ ಬಗ್ಗೆ ಮಾತಾಡ್ತಾರೆ. ನನಗೆ ಅವಾಗ ಪ್ರಿನ್ಸಿಪಲ್ ಸರ್ ಹತ್ರ ಮಾತಾಡೋ ಪ್ಯಾರೆಟ್ ಇದೆ ಅಂತ ಗೊತ್ತಾಯ್ತು. ಆಗ ನಾನು ಅನ್ಕೊಂಡೆ ನಮ್ ನೇಚರ್ ಅಲ್ಲಿ ಬರ್ಡ್ಸ್ ಇಂಪಾರ್ಟೆನ್ಸ್ ನ ಇದ್ರಿಂದಾನೇ ಹೇಳ್ಸೋಣ ಅಂತ. ಟ್ರೈನಿಂಗ್ ಕೊಟ್ರೆ ಪ್ಯಾರೆಟ್ ಗಳು ಮಾತಾಡತ್ತೆ ಅಂತ ಕೇಳಿದೀನಿ. ನಿನ್ಗೆ ಅಷ್ಟೊಂದು ರಿಸ್ಕ್ ಯಾಕೆ? ನಮ್ ಬೂತದ್ ಪವರ್ಸ್ ಇಂದ ಇದ್ರ ಕೈಯಲ್ಲಿ ಮಾತಾಡ್ಸಿದ್ರೆ ಆಯ್ತು. ಏನ್ ಹೇಳ್ತೀಯಾ? ಈ ಪ್ರೆಸೆಂಟೇಶನ್ ನ ನಾನ್ ಯಾವ್ದೇ ಬೂತ್ ಚೇಷ್ಟೆಗಳಿಲ್ದೆ ಮಾಡ್ಬೇಕು. ಅದಕ್ಕೆ ನೀನು ಟ್ವೀಟು ಇಂದ ಸ್ವಲ್ಪ ದೂರನೇ ಇರು. ಅಷ್ಟಕ್ಕೂ ಇದು ಪ್ರಿನ್ಸಿಪಲ್ ಸರ್ ಪ್ಯಾರೆಟ್, ಗೊತ್ತಾಯ್ತಾ? ವಾ, ಎಂತ ಹೆಸರು! ಟ್ವೀಟು. ಸರಿ, ನಿನಗ್ ಬೇಕಾದ್ರೆ ನನ್ನ ಕರಿ ಪಿನಾಕಿ, ನಾನ್ ಬಂದು ಹಾಜರಾಗ್ತೀನಿ, ಆಯ್ತಾ? ಟ್ವೀಟು ಹೇಳು, ನಾವಾಗ್ಬೇಕು ಬ್ರೇವ್. ಏನ್ ನಿಂಗೆ ಹಸುವಾಗ್ತಿದ್ಯಾ? ನೋಡು, ಪ್ಯಾರೆಟ್ಸ್ ಗಳ ಫೇವ್ರೆಟ್ ಫುಡ್ ಮೆಣಸಿನ್ಕಾಯಿ. ತಿನ್ನು ತಿನ್ನು, ಮಜಾ ಮಾಡು. ಹ್ಯಾಪಿ, ನೀರ್ ತಗೊಂಬಾರೋ ಪ್ಲೀಸ್. ನಾನ್ ಹೋಗಿ ಸ್ವೀಟ್ಸ್ ತಗೊಂಡ್ ಬರ್ತೀನಿ. ನೋಡ್ದಾ, ನನ್ ಸಹಾಯ ಬೇಕಾಯ್ತು ತಾನೇ? ಅಯ್ಯಯ್ಯಯ್ಯೋ, ಮೂಳೆ ಆಗ್ಬಿಟ್ನಲ್ಲಪ್ಪ. ಅಯ್ಯೋ ಅಯ್ಯೋ, ಇಲ್ಲ ಟ್ವೀಟು, ನಿನಗ್ ಸಹಾಯ ಮಾಡೋಣ ಅಂತ ಬಂದೆ, ಆದ್ರೆ ನಾನೇ ಪಜಿತಿಗೆ ಸಿಗಾಕೊಂಡೆ. ಹ್ಯಾಪಿ, ಇವ್ನ್ ಬರೋದೇ ಇಲ್ಲಿ ಕೆಲ್ಸನೆಲ್ಲ ಹಾಳು ಮಾಡಕ್ಕೆ. ಅಲ್ಲ ಪಿನಾಕಿ, ನಾನೇನ್ ಮಾಡ್ದೆ ಈಗ? ಅದು ಹಾಗೆ ಸುಮ್ನೆ. ನೀನ್ ಇದನ್ ತಿನ್ನು, ತುಂಬಾ ಸ್ವೀಟ್ ಆಗಿದೆ. ನನ್ ಮುದ್ದಿನ ಗಿಣಿ ಮರಿ, ಈಗೇನಾದ್ರೂ ಮಾತಾಡು ಪ್ಲೀಸ್. ಮಲ್ಗ್ಬಿಟ್ಯಾ ನೀನು? ಏನ್ ಮಾಡ್ಲಿ ಈಗ? ಏನ್ ಮಾಡ್ಲಿ? ಸಮಯ ಬೇರೆ ಇಲ್ಲ. ಈ ಗಿಳಿ ಮಾತಾಡೋಕ್ಕೂ ತಯಾರಾಗಿಲ್ಲ. ಹೇಗ್ ಮಾತಾಡಿಸ್ಲಪ್ಪ ಇದ್ರ ಕೈಯಲ್ಲಿ? ಹೋಗ್ಲಿ ಬಿಡು, ಅಲ್ಲಿವರೆಗೂ ನಾಳೆ ಕಾಸ್ಟ್ಯೂಮ್ ನ ತಯಾರ್ ಮಾಡ್ಕೋತೀನಿ. ಟ್ವೀಟು, ನೀನು ಪಿನಾಕಿನ ಗೆಲ್ಲೋದಕ್ ಬಿಡಲ್ವಾ? ಆದ್ರೆ ನಾನು ಸೋಲೋದಕ್ಕಂತೂ ಬಿಡಲ್ಲ, ಕಚ್ಗುಳಿ. ಟ್ವೀಟು, ನಿನಗೆ ನನ್ನ ಬೂತದ ಪವರ್ನ ಕೊಟ್ಬಿಡ್ತೀನಿ. ಆಗ ನನ್ನ ಪ್ರೀತಿಯ ತಮ್ಮ ಪಿನಾಕಿದು ಕೆಲಸ ಆರಾಮಾಗತ್ತೆ. ಆಮೇಲೆ ಇನ್ನೇನು, ಅವನ್ಗೆ ಪ್ರೈಸ್ ಕೂಡ ಸಿಗುತ್ತೆ ಅಲ್ವಾ? ಗಿಣಿ ಮರಿ, ನೀನೀಗ ಬೂತದ ಗಿಣಿ ಮರಿ ಆಗ್ಬಿಟ್ಟಿದ್ಯಾ. ಎಲ್ಲಿಂದ ಎಲ್ಲಿಗ್ ಬೇಕಾದ್ರೂ ಹಾದ್ಕೊಂಡು ಹೋಗ್ಬೋದು. ಹೇಗ್ ಫೀಲ್ ಆಗ್ತಿದೆ ನಿಂಗೆ ಗಿಣಿ ಮರಿ? ಅಯ್ಯೋ ಅಯ್ಯೋ, ಇದೇನಾಗ್ತದೆ ನನಗೆ? ಓಹೋ, ನಾನಿವಾಗ ಮನುಷ್ಯ ತರ ಮಾತಾಡ್ಬೋದು. ನನಗಿವಾಗ ಕುಯ್ ಅನ್ನೋ ಅವಶ್ಯಕತೆನೇ ಇಲ್ಲ. ನಾನ್ ಮಾತಾಡ್ಬೋದು. ನನಗಂತೂ ತುಂಬಾ ಮಜಾ ಬರ್ತಾ ಇದೆ. ಎಷ್ಟು ದೊಡ್ಡ ಮನೆ! ಘಮ ಘಮ ವಾಸನೆ! ಎಷ್ಟು ಚೆನ್ನಾಗಿದೆ! ಪಿನಾಕಿ ನೋಡ್ಬಿಟ್ರೆ ನನ್ ಕತೆ ಮುಗೀತು ಅಷ್ಟೇ. ಗಿಣಿ ಮರಿ, ಎಲ್ಲಿದ್ಯಾ ನೀನು? ಸತ್ನಲ್ಲಪ್ಪ. ನಾನಿದನ್ನ ಬೇಗ ಹಿಡಿಲೇಬೇಕು. ನನ್ ಭೂತದ ಪವರ್ ಇಂದ ಅವನ್ ಗಿಣಿ ಭೂತ ಆಗಿದೆ ಅಂತ ಪಿನಾಕಿ ಗೊತ್ತಾದ್ರೆ, ಪಿನಾಕಿ ಅಷ್ಟೇ ಆದ್ಮೇಲೆ ನನ್ನಂತೂ ಸುಮ್ನೆ ಬಿಡೋದಿಲ್ಲ. ಗಿಣಿ ಮರಿ, ನೀನ್ ನನ್ ಕೈಯಿಂದ ತಪ್ಪಿಸ್ಕೊಳಕ್ ಆಗಲ್ಲ. ನಾನ್ ಸಿಗಲ್ಲ. ಇರೋ, ಈಗ್ಲೇ ಹಿಡ್ಕೋತೀನಿ ನಿನ್ನ. ಇದೇನಿದು? ಅಯ್ಯೋ, ನನ್ ಮೂಳೆ ನೆಲಕ್ಕೆ ತಗೊಂಡೋಗ್ತಾ ಇದ್ಯಾ? ಕೊಡು, ನನ್ಗದ್ ವಾಪಸ್ ಕೊಡು. ಇಲ್ಲಿ ನಡೀತಾ ಇದೆ? ಓಹೋ ಹ್ಯಾಪಿ, ಎಲ್ಲಾನು ಮಾಡಿದ್ಯಾ ಎಡ್ವರ್ಡ್? ಹ್ಯಾಪಿ, ಯೋಚನೆ ಮಾಡ್ಬೇಡ, ನಾನು ಇವನ್ನ ನೋಡ್ಕೋತೀನಿ. ಮೂಳೆ ಮುರ್ಕೊಂಡು. ಅಯ್ಯೋ, ಈ ಡಾಗಿ ಎಲ್ಲ ತಗೊಳ್ಕೊಂತು. ತಗೋ.
ಈಗ ಮಾಡ್ಬೇಡ ಅಂತ ಹೇಳಿದ್ದೆ ತಾನೇ. ಸಾರಿ ಪ್ಲೀಸ್ ನಾನು ಆಮೇಲೆ ಬೈಯುವಂತೆ. ಮೊದ್ಲು ನಾವ್ ಹೇಗಾದ್ರೂ ಮಾಡಿ ಇದನ್ನ ಹಿಡಿಬೇಕು ಈಗ. ಮಾತಾಡೋ ಡಾಗಿ ಮೂಳೆ ಮುರ್ಕೊಳ್ಳೋ ಹ್ಯಾಪಿ ಇಡೀ ಫ್ಯಾಮಿಲಿನೇ ಭೂತಗಳದು. ನಾನು ಇವಾಗ್ಲೇ ಹೋಗಿ ಹೇಳ್ತೀನಿ, ಎಲ್ರಿಗೂ ಈ ವಿಷಯ ಹೇಳ್ತೀನಿ. ಎಲ್ಲ ಭೂತಗಳ ಫ್ಯಾಮಿಲಿ ನಿಮ್ದು, ಇದು ಕೂಡ ಭೂತದ ಬಂಗ್ಲೆ. ಕೇಳಿಸ್ಕೊಳ್ಳಿ. ಇದ್ರ ಹಿಂದೆ ಬಂದು ಹ್ಯಾಪಿ ಪಾರ್ಕ್ಗೆ ಬಂದ್ಬಿಟ್ಟಿದೀವಿ. ಈಗ ಮುಂದಕ್ಕೆ ಏನ್ ಮಾಡೋದು? ಬಣ್ಣ ಬಯಲಾಗೋ ಚಾನ್ಸಸ್ ಇದೆ. ಇದ್ರ ಮಾತನ್ನ ನಾನು ನಿಲ್ಲಿಸ್ತೀನಿ. ಪಿನಾಕಿ ಚಿಂತೆ ಮಾಡ್ಬೇಡ, ನಾನೇನಾದ್ರೂ ಮಾಡ್ತೀನಿ. ಹ್ಯಾಪಿ ಅದೆಂತ ಪವರ್ಸ್ ನ ಕೊಟ್ಟಿದ್ಯಾ ಈ ಬರ್ಡ್ಗೆ. ಎಲ್ಲ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಮಾತಾಡ್ತಾ ಇದೆ, ಜೊತೆಗೆ ಭೂತದ ಚೇಷ್ಟೆನ ನಮ್ಮ ಮೇಲೆ ಪ್ರಯೋಗ ಮಾಡ್ತಿದೆ. ಓಹೋ ಅರೆ ವಾ ಮ್ಯಾಂಗೋಸ್. ಗಿಣಿ ಬಾ ನಮ್ ಜೊತೆ, ನಾವು ನಿಂಗೆಲ್ಲ ತಿಳಿಸ್ತೀವಿ. ನೀನ್ ಯೋಚನೆ ಮಾಡ್ತಿರೋ ಹಾಗೆ ಏನೂ ಇಲ್ಲ. ನೀವೆಲ್ಲ ಭೂತ ಅಂತ ನನಗ್ ಗೊತ್ತು. ಈ ಗಿಣಿ ನಮ್ ಹಿಂದೆ ಹೇಗ್ ಬಿದ್ದಿದೆ ಅಂದ್ರೆ ಕಳ್ಳರು ಹಿಂದೆ ಪೊಲೀಸರು ಬಿದ್ದಿರೋ ಹಾಗೆ. ಪಿನಾಕಿ, ನೀನ್ ಪಾರ್ಕ್ ಅಲ್ಲಿ ರೀತಿ ಯಾವಾಗ್ಲೂ ಆಟ ಆಡ್ಕೊಂಡಿದ್ರೆ ಪ್ರೆಸೆಂಟೇಶನ್ ನ ಯಾವಾಗ ಮುಗಿಸ್ತೀಯಪ್ಪ? ಹಾ ಸರ್, ಅದು ನೇಚರ್ ಬಗ್ಗೆ ಮಾತಾಡ್ಬೇಕಲ್ವಾ, ಅದಕ್ಕೆ ನಾನ್ ಕೊಳ್ತಿದ್ದೆ ಪ್ಯಾರೆಟ್ಗೆ ನೇಚರ್ ಅಲ್ಲೇ ಟ್ರೈನಿಂಗ್ ಕೊಡೋಣ ಅಂತ. ಆದ್ರೆ ಗಿಣಿಯಲ್ಲಿ ಕಾಣ್ತಾನೆ ಇಲ್ವಲ್ಲ, ಅದು ಪ್ರಿನ್ಸಿಪಲ್ ಸರ್ ಗಿಣಿ. ಅದನ್ನ ಚೆನ್ನಾಗಿ ನೋಡ್ಕೋ, ಇಲ್ಲ ಅಂದ್ರೆ ಸರ್ಗೆ ತುಂಬಾ ಕೋಪ ಬಂದ್ಬಿಡುತ್ತೆ ಅಷ್ಟೇ. ಈ ಇಂಕ್ನ ಹಾರಿಸಿ. ಅಯ್ಯೋ ಸರ್ ನಿಂತ್ಕೊಳ್ಳಿ, ನಿಮಗೊಂದು ವಿಷಯ ಗೊತ್ತಾ? ಇವರೆಲ್ಲ ಭೂತಗಳು. ಇವರೆಲ್ಲ ಭೂತನ? ಪಿನಾಕಿ, ಈ ಗಿಣಿ ಏನ್ ಹೇಳ್ತಾ ಇದೆ? ಭೂತನ? ಇಲ್ಲ ಸರ್, ಇದು ಹೇಳಿದ್ದು ಇದೆಲ್ಲನೂ ಫ್ರೂಟ್ ಅಂತ. ನೋಡಿ ಬನ್ನಿ ನಾನೇ ನಿಮಗ್ ತೋರಿಸ್ತೀನಿ ಎಷ್ಟು ಚೆನ್ನಾಗಿರೋ ಫ್ರೆಶ್ ಫ್ರೂಟ್ಸ್ ಇದೆ ಅಂತ. ಸಿಕ್ ಬಿದ್ದೆ. ಇಟ್ಕೋದನ ಬಿಡ್ಬೇಡ ಅದನ್ನ. ಇದೇನಿದು? ಇವಾಗ ನಾನು ನಿನ್ನ ಬಿಡಲ್ಲ. ಬಿಡಕ್ಕೆ ಮುಂಚೆ ಹಿಡಿದು ತೋರಿಸು. ಭೂತ ಫ್ಯಾಮಿಲಿ. ಅಯ್ಯೋ ಇದೇನಿದು? ಅಯ್ಯೋ, ಇವರೆಲ್ಲ ಭೂತದ ಕೆಲಸಗಳು ಮಾಡ್ತಾರೆ. ನಿಮ್ ಕೈಗೆ ಸಿಗಲ್ಲ. ಅಯ್ಯೋ, ಈ ಭೂತಗಳು ನನ್ನ ಬೆನ್ನಿಂದ ಬಿದ್ದಿದ್ದಾರೆ. ಚೆನ್ನಾಗಿ ಸುತ್ಸಿ ಈ ಗಿಣಿ ನನ್ನ ತಲೆ ಸುತ್ತ ಬರೋಂಗೆ ಮಾಡ್ಬಿಡ್ತು. ಸ್ವಲ್ಪ ನೀರಿದ್ರೆ ಕೊಡುಗಪ್ಪು. ಆ ಗಿಳಿ ಖಂಡಿತ ನಮ್ ಸೀಕ್ರೆಟ್ ನ ಆಮೇಲೆ ರಿವೀಲ್ ಮಾಡುತ್ತೆ. ಆದ್ರೆ ಆ ನೀರ್ ಬಿದ್ದು ಎಲ್ರ ಮುಂದೆ ನಿನ್ ಮೂಳೆ ಮನುಷ್ಯ ಆದ್ರೆ ಅವಾಗ ನಾವ್ ಏನ್ ಮಾಡೋದು? ನೀನೇ ಹೇಳು ಹ್ಯಾಪಿ. ಐಡಿಯಾ, ಈಗ ನೀರ್ ಕೊಡುತ್ತೆ ಟ್ವೀಟುಗೆ ಪವರ್. ಸ್ವಲ್ಪ ಗೇಮ್ ನ ಪಾಸ್ ಮಾಡೋಣ. ವಾಟರ್ ಬ್ರೇಕ್. ನನಗೂ ಸುಸ್ತಾಗಿದೆ. ಸರಿ ಕೊಡು. ಅಯ್ಯೋ ಭೂತ, ನೀನ್ ಹಿಂದೆ ಹೋಗು. ಇವತ್ತು ಎಷ್ಟೊಂದು ಎಕ್ಸರ್ಸೈಸ್ ಆಯ್ತು ಅಂದ್ರೆ ಅಂಕಲ್ ಸೂರಿ ಕೂಡ ಇಷ್ಟು ಮಾಡ್ತಾರೋ ಇಲ್ವೋ? ಅಟ್ಲೀಸ್ಟ್ ನಾವು ಈ ಗಿಳಿನ ಹಿಡಿಯಕ್ಕಾಯ್ತಲ್ವಾ? ಈ ಗಿಳಿ ಹಾರೋದ್ ನೋಡಿದ್ರೆ ಪ್ರಿನ್ಸಿಪಲ್ ಸರ್ ನಮ್ಮನ್ನ ಹಾರಿಸ್ತಾರೆ ಅನ್ಕೊಂಡೆ. ಸದ್ಯ ತಪ್ಪಿಸ್ಕೊಂಡಿದೀವಿ. ಆದ್ರೆ ನಾಳೆ ನಾನ್ ಕ್ಲಾಸ್ ಅಲ್ಲಿ ಅದೇನ್ ಪ್ರೆಸೆಂಟ್ ಮಾಡ್ಲಿ ಈಗ? ತುಂಬಾ ಚೆನ್ನಾಗಿದೆ ಪಿನಾಕಿ. ನಾನು ಬಹಳ ಎಕ್ಸೈಟೆಡ್ ಆಗ್ಬಿಟ್ಟಿದ್ದೀನಿ ಇದನ್ನ ನೋಡೋದಕ್ಕೋಸ್ಕರ. ನೀನು ನಮ್ಮ ಪ್ರೀತಿಯ ಟ್ವೀಟುಗೆ ಏನ್ ಕಲ್ಸ್ಕೊಟ್ಟಿದೀಯಾ? ಅವನೇನ ಗಿಣಿ ಹೇಳ್ಕೊಟ್ಟಿರ್ತಾನೆ. ಅಲ್ಲ, ಇದೇನು ನೇಚರ್ ಪ್ರೆಸೆಂಟೇಷನ್ ಇಲ್ಲ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್? ಸರ್, ಪ್ರತಿ ಸಲ ಯಾಕೆ ಬರ್ಡ್ಸ್ ಅಥವಾ ಆನಿಮಲ್ಸ್ ನಮಗ್ ಪರ್ಫಾರ್ಮ್ ಮಾಡ್ಬೇಕು? ಇವತ್ ಯಾಕೆ ನಾನೇ ಅವುಗಳಿಗೆ ಏನಾದ್ರೂ ಮಾಡ್ಬಾರ್ದು?
ಏನಿದು ತಮಾಷೆ? ಇದು EVS ಪ್ರಾಜೆಕ್ಟಾ ಇಲ್ಲ ಡ್ಯಾನ್ಸ್ ಕಾಂಪಿಟೇಷನ್? ಏ ಪಿನಾಕಿ, ಪ್ಯಾರೆಟ್ ನ ಗಾರ್ಡನ್ ಅಲ್ಲಿ ಸುತ್ತಾಡಿಸ್ತಾ ಇದೆಯಲ್ಲ ಅವತ್ ಯಾಕೇನು ಹೇಳ್ಕೊಟ್ಟಿಲ್ಲ ಅದಕ್ಕೆ? ಓ ನೋ, ಐ ವಿಶ್ ನಾನೇ ಪಿನಾಕಿಗೆ ಹೆಲ್ಪ್ ಮಾಡ್ಬೋದಿತ್ತು. ಸರ್, ಡಿಸ್ಕ್ವಾಲಿಫೈ ಮಾಡಿ ಸುಮ್ನೆ ಟೈಮ್ ವೇಸ್ಟ್ ಆಗ್ತಿದೆ ಅಷ್ಟೇ. ಏನೋ ಪ್ರೆಸೆಂಟೇಶನ್ ಕೊಡ್ತೀನಿ ಅಂದ, ಕೊಡಕ್ಕಾಗ್ಲಿಲ್ಲ, ಅದಕ್ಕೆ ಡ್ಯಾನ್ಸ್ ಮಾಡ್ತಿದ್ದಾನೆ. ಬೇಡ ಬೇಡ. ಸೈಲೆನ್ಸ್, ಎವ್ರಿಬಡಿ ಸೈಲೆನ್ಸ್ ಪ್ಲೀಸ್. ನಾವಾಗ್ಬೇಕು ಬ್ರೇವ್. ಮರಗಳನ್ನ ಕಟ್ ಮಾಡೋದ್ರಿಂದ ನಮ್ ಸಿಚುಯೇಷನ್ ಆಗುತ್ತೆ ಗ್ರೇವ್. ಮಾತಾಡ್ತಿದ್ಯಾ? ಗಿಣಿ ಮಾತಾಡ್ತು. ಗಿಣಿ ಮಾತಾಡ್ತು. ಪಿನಾಕಿ, ಕೊನೆಗೂ ಗಿಣಿ ಬಾಯಲ್ಲಿ ಮಾತಾಡ್ಸೇ ಬಿಟ್ಟಲ್ಲ. ಅಕ್ಕಪಕ್ಕದಲ್ಲಿ ಗ್ರೀನರಿ ಇರ್ಬೇಕು ಅಂದ್ರೆ ಕಾಪಾಡಿ ಬರ್ಡ್ಸ್ ಮತ್ತೆ ಟ್ರೀಸ್ ನ ಸೇಫ್. ಇಲ್ಲಾಂದ್ರೆ ನಮ್ ಭೂಮಿ ಆಗತ್ತೆ ಗ್ರೇವ್. Watch India's largest kids library only on Jio Hotstar. Download the app now.